ದ ವೆರಿ ಫಸ್ಟ್ ಕ್ವೆಶನ್, ಮಧು ಗೌಡ ಅವ್ರ ಪಾಪು ನೋಡಕ್ ಹೋಗಿದ್ರು. ಅದೇನಾಯ್ತಂದ್ರೆ ನಮ್ ಕಾಲೇಜ್ ಹಿಂದೆನೆ ಮದರ್ಹುಡ್ ಹಾಸ್ಪಿಟಲ್ ಇರೋದು. ಹೌ ಮಚ್ ಡಿಡ್ ಯು ಗೆಟ್ ಪೇ ಫ್ರಮ್ ಕೊಲ್ಯಾಬ್ ಅಂತ ಎಷ್ಟ್ ಸರ್ ಹೇಳಿದ್ರೆ, ನನ್ನ ಅಭಿಮಾನಿಗಳಾದವರು ಹಾಲಿನ ಅಭಿಷೇಕ ಮಾಡ್ಬೇಕು ಅಥವಾ ಆತರ ಎಲ್ಲ ಏನಿಲ್ಲ. ಅವ್ರು ಹೇಗೆ ನಮ್ನ ಬೇರೆ ಇಂಡಸ್ಟ್ರಿ ಅವ್ರ ಮುಂದೆ ತಲೆ ಎತ್ತೋಗ್ ಮಾಡಿದ್ದಾರೆ, ಅದೇ ತರ ನಾವು ಅವ್ರನ್ನ ಬಿಟ್ಕೊಡ್ಬಾರ್ದಲ್ವಾ. ಅಂಡ್ ಪೇಷಂಟ್ ಯಾರು ಅಂತ ಕೇಳಿದಾಗ ಮಧುಗೌಡ ಅಂತಾನೆ ಹೇಳಿದ್ವಿ. ಇದಾಗಿತ್ತು ನಿಮ್ಮ ಕ್ವೆಶನ್ಗೆ ನನ್ನ ಆನ್ಸರ್. ಅವ್ರು ಹೇಳಿರೋ ತರ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. Great things takes time. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ತುಂಬ ಸಲ ಇನ್ಸ್ಟಾಗ್ರಾಮಲ್ಲಿ Q&A ಹಾಕಿದ್ದೀನಿ ಆ್ಯಂಡ್ ನೆನ್ನೆ ಕೂಡ ಹಾಕಿದೆ. ಸೊ ಯಾವುದೇ ಕ್ವೆಶನ್ಗೂ ಆನ್ಸರ್ ಮಾಡೋಕ್ಕಾಗಿಲ್ಲ. ಇವತ್ತು ಆನ್ಸರ್ ಮಾಡೋಣ ಎಲ್ಲ ಕ್ವೆಶನ್ಗೂ ಅಂತ ಬಂದಿದ್ದೀನಿ. ಸೊ ಕ್ವಿಕ್ಕಾಗಿ ಆನ್ಸರ್ ಮಾಡೋಣ ಬನ್ನಿ. ದ ವೆರಿ ಫಸ್ಟ್ ಕ್ವೆಶನ್, ಹೌ ಮಚ್ ಡಿಡ್ ಯು ಗೆಟ್ ಪೇ ಫ್ರಮ್ ಕೊಲ್ಯಾಬ್ ಅಂತ. ಇವಾಗ ಇನ್ಸ್ಟಾಗ್ರಾಮ್ ಅವರು ಗ್ರೇಟ್ ಟಿಕ್ ಅನ್ನೋದು ಎಲ್ಲರಿಗೂ ಬರ್ಸ್ಬಿಟ್ಟು ಅಲ್ಲಿ ವ್ಯೂಸೇ ಹೋಗ್ತಾ ಇಲ್ಲ. ಇನ್ ಕೊಲಾಬ್ರೇಷನ್ ಬರೋದ್ರಲ್ಲಿ ಪೇ ಅಲ್ಲಿ ನಿಜವಾಗ್ಲೂ ವ್ಯೂಸೇ ಹೋಗ್ತಿಲ್ಲ. ಆ ಗ್ರೇಟಿಕ್ ಏನಕ್ಕಾದ್ರೂ ಬಂದಾಯ್ತು ಅಥವಾ ಅದೇನಾ ರೀಸನ್, ದೇವರಣೆ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವುದೇ ಕೊಲಾಬ್ರೇಷನ್ ಇವಾಗ ಬರ್ತಾ ಇಲ್ಲ ಸದ್ಯಕ್ಕೆ. ಕ್ವೆಶನ್ಸ್ ಎಲ್ಲ ಈ ಶೀಟಲ್ಲಿದೆ, ಬಿಕಾಸ್ ಸ್ಕ್ರೀನ್ಶಾಟ್ ಎಲ್ಲ ಅಲ್ಲಿದೆ, ಅದಕ್ಕೆ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ಟಾಕ್ಸಿಕ್ ಫಸ್ಟ್ ಡೇ ಫಸ್ಟ್ ಶೋ ನೋಡಲಿಲ್ವಾ? ನನ್ನ ಫ್ಯಾನ್ ಹೌದು, ಬಟ್ ಫಸ್ಟ್ ಡೇನೇ ನೋಡಬೇಕು, ಫಸ್ಟ್ ಶೋನೇ ನೋಡಬೇಕು ಅಂತ ಏನಿಲ್ಲ. ಎಷ್ಟು ಸರ್ ಹೇಳಿದ್ದಾರೆ, ನನ್ನ ಅಭಿಮಾನಿಗಳಾದವರು ಹಾಲಿನ ಅಭಿಷೇಕ ಮಾಡಬೇಕು ಅಥವಾ ಆ ಥರ ಎಲ್ಲ ಏನಿಲ್ಲ, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟರೆ ಸಾಕು ಅನ್ನೋ ಥರ. ಅಪಾರ್ಟ್ ಫ್ರಮ್ ದಟ್ ನಾನು ನೋಡಿಲ್ಲ, ನೋಡಬೇಕು. ಆ್ಯಂಡ್ ಟಾಕ್ಸಿಕ್ ಬಗ್ಗೆ ಮಾತಾಡ್ಬೇಕಂತ ನಂಗೆ ತುಂಬ ಅನಿಸ್ತದೆ, ಬಿಕಾಸ್ ಎಷ್ಟು ನೆಗೆಟಿವಿಟಿ ಏನಕ್ಕಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಅದು ಅವ್ರ ಒಪಿನಿಯನ್ ಇರ್ಬೋದು, ಹೌದು, ಬಟ್ ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಅಷ್ಟೇ. ಅದಕ್ಕೂ ಜಾಸ್ತಿ ಏನು ಹೇಳೋದಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಮ್ಮ ಸ್ಟಾರ್ ಆಗಿ ಅವರು ಫಿಲಮ್ನ ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಅವ್ರು ಹೇಗೆ ನಮ್ಮನ್ನ ಬೇರೆ ಇಂಡಸ್ಟ್ರಿ ಅವ್ರ ಮುಂದೆ ತಲೆ ಎತ್ತೋಗಿ ಮಾಡಿದ್ದಾರೆ, ಅದೇ ಥರ ನಾವು ಅವ್ರನ್ನ ಬಿಟ್ಕೊಡ್ಬಾರ್ದಲ್ವಾ ನಮ್ಮ ಸ್ಟಾರ್ ಆಗಿ. ಅಷ್ಟೇ ನಂಗೆ ಹೇಳ್ಬೇಕನ್ಸಿದ್ದು. ಆ್ಯಂಡ್ ಯಾರು ಯಶ್ ಸರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಿಜವಾಗ್ಲೂ ಏನು ಹೇಳಿಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ದಾರೆ. ನಾನು ನಿಜವಾಗ್ಲೂ ನೋಡಬೇಕು. ಬಟ್ ಇನ್ಸ್ಟಾಗ್ರಾಮ್ ನಾನು ಓಪನ್ನೇ ಮಾಡೋಕ್ಕೆ ಹೋಗ್ತಿಲ್ಲ. ಅವ್ರು ಹೇಳಿರೋ ಥರ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಷ್ಟೆ. ದಿ ವೆರಿ ನೆಕ್ಸ್ಟ್ ಕ್ವೆಶನ್, ಇದು ನಮ್ಮ ಅಣ್ಣ ಅವರೇ ಕೇಳಿರೋದು. ಲಿಖಿತ್ ಬರ್ಡೇ ಪಾರ್ಟಿ ವೆನ್ಯೂ ಕಳಿಸಿ. ಆ್ಯಕ್ಚುಲಿ ಲಿಖಿತ್ತು ಈ ಸ್ಟಾರ್ಡಮ್ ಎಲ್ಲ ಬೇಡ ಅಂತ ಪ್ರೈವೇಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾನೆ. ಸೊ ಯಾರೇ ಆಗಲಿ ಕೇಕ್ ಎಲ್ಲ ತರಕ್ಕೆ ಹೋಗಬೇಡಿ, ಅವನು ಪ್ರೈವೇಟಾಗಿ ಮಾಡ್ಕೋತಾ ಇದ್ದಾನೆ. ಸೊ ನೋ ವೆನ್ಯೂ. ನೆಕ್ಸ್ಟ್, ಲಿಲ್ಲಿ ರೋಸ್ 0100 ಅನ್ನೋರು ಹೇಳಿರೋದು, ಹಾಯ್ ಅಕ್ಕ, ನೀವು ವ್ಲಾಗ್ಸ್ ಚೆನ್ನಾಗಿ ಮಾಡ್ತೀರಾ, ಸೊ ನೀವು ಡೈಲಿ ವ್ಲಾಗ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಡೈಲಿ ವ್ಲಾಗ್ಸ್ ನಿಜವಾಗ್ಲೂ ಸ್ಟಾರ್ಟ್ ಮಾಡಬೇಕಂತ ಇದೆ, ಬಟ್ ಐ ನೀಡ್ ಸಮ್ ಟೈಮ್. ಬಟ್ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್, ಮಧು ಗೌಡ ಅವ್ರ ಪಾಪು ನೋಡಕ್ ಹೋಗಿದ್ರು. ಇದು ನಮ್ಮ ಕಾಲೇಜ್ ಅವರೇ ಕೇಳಿರೋದು. ಐ ನೋ ಏನಕ್ಕೆ ಕೇಳಿದಾರಂತ. ಅದೇನಾಯ್ತಂದ್ರೆ ನಮ್ಮ ಕಾಲೇಜ್ ಹಿಂದೆನೆ ಮದರ್ಹುಡ್ ಹಾಸ್ಪಿಟಲ್ ಇರೋದು. ಸೊ ಮಧುಗೌಡ ಅವ್ರಿಗೆ ಅಲ್ಲೇ ಅಲ್ವಾ ಡೆಲಿವರಿ ಆಗಿದ್ದು ನೆಕ್ಸ್ಟ್ ಡೇನೆ ನಮ್ಗೆ ಗೊತ್ತಾಯ್ತಲ್ವಾ. ಆವಾಗ ಅದೇ ನಮ್ಮ ಸ್ಟಾಪ್ ಬಂತು, ಇಳ್ಕೊಂಡೆ, ಅಲ್ಲೇ ಮದರ್ಹುಡ್ ಕೂಡ ಇರೋದು. ಅವಾಗ ನಾನು ಮತ್ತೆ ನನ್ನ ಜೂನಿಯರ್, ಅವಳು ಹೇಳಿದ್ಲು, ಅಕ್ಕ ನೆನ್ನೆ ನೋಡ್ದೆ ಅಕ್ಕ ಅವ್ರನ್ನ ಅಂತ ಅನ್ಕೊಂಡು, ಯಾಕೆ ಹೋಗ್ಬಾರ್ದು, ಬಾ ಹೋಗೋಣ ಸುಮ್ಮನೆ ಅಂತ ಅನ್ಕೊಂಡು ಹೋದ್ವಿ ನಾವು. ಆ್ಯಂಡ್ ಪೇಷಂಟ್ ಯಾರು ಅಂತ ಕೇಳಿದಾಗ ಮಧುಗೌಡ ಅಂತಾನೆ ಹೇಳಿದ್ವಿ. ಆಮೇಲೆ ಅವ್ರು ಹೇಳಿದ್ರು, ಇವಾಗ ವಿಸಿಟಿಂಗ್ ಟೈಮ್ ಇನ್ನೂ ಇಲ್ಲ, 11 o'clock ಇರೋದು, ಅವಾಗ ಬನ್ನಿ ಅಂತ. ಸೊ ನಾವು ಬಂದ್ಬಿಟ್ವಿ. ಈ ವಿಷಯ ಗೊತ್ತು ಎಲ್ಲರಿಗೂ, ಅದಕ್ಕೆ ಕೇಳಿದ್ದಾರೆ. ಊರ್ಗೂ ಅದೆಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೋ, ಓ ಮೈ ಗಾಡ್. ಅವ್ರ ಪ್ರೊಫೆಷನ್ ಇರೋದ್ರಿಂದ ಅವ್ರು ಎಲ್ಲಾನು ವ್ಲಾಗ್ ಮಾಡಿ ಹಾಕ್ತಾರೆ. ಇವಾಗ
ಟೀಚರ್ಸ್ ಇರ್ತಾರೆ, ಅವ್ರು ಟೀಚಿಂಗ್ ಮಾಡ್ತಾರೆ. ಡಾಕ್ಟರ್ ಇರ್ತಾರೆ, ಅವ್ರು ಚೆಕಪ್ ಮಾಡ್ತಾರೆ. ಅದೇ ಥರ ಅವ್ರು ಬ್ಲಾಗರ್ಸ್, ಅವ್ರ ಪ್ರೊಫೆಷನ್, ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಯಪ್ಪ ದೇವ್ರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಯಾವಾಗ ಊಟ ಹಾಕ್ಸ್ತೀಯ ತಂಗಿ? ಅಣ್ಣಂದಿರ್ದೆಲ್ಲ ಮದ್ವೆ ಆದ್ಮೇಲೆ, ಅವ್ರ ಮದ್ವೆಲಿ ಓಡಾಡಾದ್ಮೇಲೆ ನಮ್ಮ ಮದ್ವೆ. ಬ್ರ್ಯಾಂಡ್ ಪ್ರಮೋಷನ್ ಮಾಡಿದಿರಾ? ಹೇಗ್ ಅಪ್ರೋಚ್ ಮಾಡಿದ್ರಿ? ಬ್ರ್ಯಾಂಡ್ ಪ್ರಮೋಷನ್ ಏನು ಬಂದಿಲ್ಲ. ಆ್ಯಂಡ್ ನನಗೆ ಬೇಕಾಗಿರೋದನ್ನ ನಾನು ತಗೋಬೇಕು ಅನ್ನೋದು ನನ್ನ ಆಸೆ ಇರೋದ್ರಿಂದ ನಾನೇ ಹೋಗ್ತಿದ್ದೆ. ನಾನೇ ಹೋಗಿದ್ದೀನಿ ಕೂಡ ಒಂದು ಬ್ರ್ಯಾಂಡ್, ಅದು ನೇಮ್ ಹೇಳೋದು ಬೇಡ. ಹೋದೆ, ಸೊ ಅವ್ರು ಒಪ್ಕೊಂಡ್ರು, ಶೂಟ್ ಕೂಡ ಮಾಡಿಸ್ಕೊಂಡ್ರು, ಶೂಟು ಆಯಿತು. ಬಟ್ ಅವ್ರು ಪೋಸ್ಟ್ ಮಾಡಲೇ ಇಲ್ಲ. ಏನಕ್ಕಂತ ಗೊತ್ತಿಲ್ಲ. ಅದೇ ನಾವೇ ಅಪ್ರೋಚ್ ಮಾಡ್ತೀವಿ ಅಂದರೆ ಹಿಂಗೆ, ಅವರೇ ಅಪ್ರೋಚ್ ಮಾಡಬೇಕು ಅಂದರೆ ನಾವು ಆ ಥರ ಬೆಳಿಬೇಕು. ಬಟ್ ನಂಗೊಂದಿದೆ, ಅದೇ ಬ್ರ್ಯಾಂಡ್ ಅವ್ರು ಕರಿಬೇಕು, ಆ ಥರ ಮಾಡ್ಬೇಕಂತ ಅಷ್ಟು. ಕ್ವೆಶನ್, ಇಂಪಾರ್ಟೆಂಟ್ ಪರ್ಸನಿಂದ, ವೆನ್ ವಿಲ್ ಮೀಟ್? ಆದಷ್ಟು ಬೇಗ ಸಿಗುವ. ಇದಾಗಿತ್ತು ನಿಮ್ಮ ಕ್ವೆಶನ್ಗೆ ನನ್ನ ಆನ್ಸರ್. ಮುಂದಿನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾರಿ. ಅಂಟಿಲ್ ದೆನ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಏನು ಗೊತ್ತಾ, ಇದನ್ನ ಮಾಡೋಕ್ಕೆ ನಾನು ಯಾವುದೋ ಪಾರ್ಕಲ್ಲಿ ಕುತ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಎಲ್ಲ ಡಿಸ್ಟರ್ಬೆನ್ಸು, ಅಲ್ಲಿ ಬರ್ತಾರೆ, ಅಲ್ಲಿ ಕ್ಯಾಮ್ರಾ ಎತ್ಕೊಂಡು ಮಾಡೋಕ್ಕಾಗಲ್ಲ. ಅಲ್ಲಿ ಕುತ್ಕೊಂಡಿದ್ದೆ, ಅಲ್ಲಿ ಗ್ರೂಪ್ ಆಫ್ ಪೀಪಲ್ ಬಂದರು, ಇಲ್ಲಿ ಕುತ್ಕೊಂಡ್ರೆ ಅಲ್ಲಿ ಬಂದರು, ಶಿಫ್ಟ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಅದೊಂದು ಕಲ್ತ್ಕೋಬೇಕು ನಾನು, ದಟ್ ಆಂಗ್ಸೈಟಿ. ಯಾರಿದ್ರು ಕ್ಯಾಮ್ರಾ ಮುಂದೆ ಮಾತಾಡೋ ಆಂಗ್ಸೈಟಿ ಹೋಗಿಸ್ಕೋಬೇಕು. ನಾನು ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಇದ್ದರೆ ಮತ್ತು ನನ್ನ ಫ್ಯಾಮಿಲಿ ಇದ್ದರೆ ನನಗೇನು ಭಯ ಆಗಿರಲ್ಲ. ಅವ್ರ ಸುತ್ತಮುತ್ತ ಇದ್ದರೂ ಮಾಡ್ಬೋದು. ಒಬ್ಬಳೇ ಇದ್ದಾಗ ಸ್ವಲ್ಪ ನರ್ವಸ್, ಬಟ್ ಐ ಕ್ಯಾನ್. ಓಕೆ, ಬಾಯ್.